ನಮಸ್ಕಾರ ವಿದ್ಯಾರ್ಥಿನಿ ಮಿತ್ರರೇ, SSLC ಕನ್ನಡ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸುವ ಟಿಪ್ಸನ್ನು ನಾವೀಗ ನೋಡೋಣ. ನೀವು ಸಹ ಇದನ್ನು ಗಮನವಿಟ್ಟು ಕೇಳಿ. ನಿಮಗೆ SSLC ಪಬ್ಲಿಕ್ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ಬರೋದ್ರಲ್ಲಿ ಸಂಶಯವಿಲ್ಲ. ಆತ್ಮೀಯ ನಲ್ಮೆಯ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾರ್ಥಿನಿಯರೇ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ಮಾರ್ಚ್ ತಿಂಗಳು ಬಂದೇ ಬಿಟ್ಟಿತ್ತು. ದಿನಾಂಕ 18/3/2026ರಿಂದ ನಿಮಗೆ SSLC ವಾರ್ಷಿಕ ಪರೀಕ್ಷೆಗಳು ಆರಂಭವಾಗಲಿವೆ. ಈಗಾಗಲೇ ಪೂರ್ವಸಿದ್ಧತಾ ಹಂತದ ಪರೀಕ್ಷೆಗಳು ನಡೆದಿದ್ದು, ವಾರ್ಷಿಕ ಪರೀಕ್ಷೆಯ ಬಗ್ಗೆ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ. ಅಲ್ಲದೆ ಈ ವರ್ಷ ಪ್ರಶ್ನೆ ಪತ್ರಿಕೆಯ ನೀಲ ನಕಾಸೆ ಅಂದರೆ ಬ್ಲೂ ಪ್ರಿಂಟ್ ನೀಡಿದ್ದು, ಇಂತಹ ಪಾಠದಲ್ಲಿ ಇಂತಿಷ್ಟೇ ಅಂಕದ ಇಷ್ಟೇ ಪ್ರಶ್ನೆಗಳು ಬರುತ್ತವೆ ಎಂಬ ಅಂಶ ಈಗಾಗಲೇ ನಿಮ್ಮ ಗಮನದಲ್ಲಿದೆ. ಅದರ ಜೊತೆಯಲ್ಲಿ ಮಂಡಳಿಯಿಂದ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿರುವುದರಿಂದ ನಿಮ್ಮೆಲ್ಲರ ಆತ್ಮವಿಶ್ವಾಸ ಇಮ್ಮಡಿಯಾಗಿರುವುದರ ಜೊತೆಗೆ ಜಾಸ್ತಿಯಾಗಿರುವುದರ ಜೊತೆಗೆ ಹೆಚ್ಚು ಅಂಕ ಗಳಿಸಲು ವಿಷಯವಾರು ಕೊನೆಯ ಹಂತದ ಪರಿಪೂರ್ಣ ಸಿದ್ಧತೆಯನ್ನು ನೀವು ಮಾಡಿಕೊಳ್ಳಲೇಬೇಕಾಗಿದೆ. ಮಕ್ಕಳೇ, ಪರೀಕ್ಷೆಯೊಂದು ಹಬ್ಬ, ಅದನ್ನು ಸಂಭ್ರಮಿಸಿ. ನೆನಪಿರಲಿ, ಪರೀಕ್ಷಾ ಸಮಯ ಹತ್ತಿರಕ್ಕೆ ಬಂದಂತೆ ಯಾವುದೇ ಪರೀಕ್ಷಾ ಭಯ, ಒತ್ತಡಕ್ಕೆ ಒಳಗಾಗದೆ ಅತ್ಯಂತ ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಿ. ಖಂಡಿತ ಯಶಸ್ಸು ನಿಮ್ಮದೇ. ನಿಮ್ಮ ಗುರಿಯನ್ನು ತಲುಪಲು ನಿಮಗಿರುವುದು ಇನ್ನೊಂದೇ ಮೆಟ್ಟಿಲು. ಖಂಡಿತ ನೀವು ಆ ಸಾಧನೆಯನ್ನು ಮಾಡಬಲ್ಲಿರಿ. ಸೂರ್ಯನಂತೆ ಹೊಳೆಯುವ ಆಸೆ ನಿಮಗಿದ್ದರೆ ಮೊದಲು ಸೂರ್ಯನಂತೆ ಒತ್ತಿ ಉರಿಯುವುದನ್ನು ಕಲಿಯಿರಿ. ಹೌದು, ಇದು ನಿಮ್ಮಿಂದ ಮಾತ್ರ ಸಾಧ್ಯ. ನೆನಪಿರಲಿ ಮುದ್ದು ವಿದ್ಯಾರ್ಥಿಗಳೇ, ಸಾಧನೆ ಎನ್ನುವುದು ಸಾಧಕನ ಸೊತ್ತೇ ಹೊರತು ಸೋಮಾರಿಯ ಸೊತ್ತಲ್ಲ ಎಂಬುದು ಸದಾ ನಿಮ್ಮ ಸ್ಮೃತಿ ಪಟಲದಲ್ಲಿರಲಿ. ಮುದ್ದು ಮಕ್ಕಳೇ, ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಲು ನಾವು ನಿಮಗೊಂದಿಷ್ಟು ಸಲಹೆ ಸೂಚನೆಗಳನ್ನು, ಪ್ರಮುಖಾಂಶಗಳನ್ನು ನೀಡಲಿದ್ದೇವೆ. ಈ ಕೆಳಗಿನ ಅಂಶಗಳನ್ನು ನೀವು ಓದಿ ಅರ್ಥೈಸಿಕೊಂಡು ಅದರಂತೆ ಸಿದ್ಧತೆಯನ್ನು ಮಾಡಿಕೊಳ್ಳಿರಿ. ಖಂಡಿತ ಪ್ರಥಮ ಭಾಷೆ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕಗಳು ನಿಮಗೆ ಲಭಿಸುತ್ತವೆ. ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿರಿಗನ್ನಡ ಪಠ್ಯಪುಸ್ತಕದಲ್ಲಿ 8 ಪಾಠ, 8 ಪದ್ಯ, 6 ಪಠ್ಯ ಪೂರಕ ಅಧ್ಯಯನ, ಅಪಠಿತ ಗದ್ಯ ಭಾಗ, ವ್ಯಾಕರಣ, ಛಂದಸ್ಸು, ಅಲಂಕಾರ, ವಾಕ್ಯ ರಚನೆ ಹೀಗೆ ವಿವಿಧ ಆಯಾಮಗಳಲ್ಲಿ ನೀವು ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ. ಗದ್ಯ ಭಾಗದಲ್ಲಿ 28 ಅಂಕಗಳು, ಪದ್ಯ ಭಾಗದಲ್ಲಿ 30 ಅಂಕಗಳು, ಪಠ್ಯಪೂರಕ ಅಧ್ಯಯನದಲ್ಲಿ 9 ಅಂಕಗಳು, ಅಪಠಿತ ಗದ್ಯ ಭಾಗದಲ್ಲಿ 4 ಅಂಕಗಳು, ವ್ಯಾಕರಣ 16 ಅಂಕಗಳು, ವಾಕ್ಯ ರಚನೆ 13 ಅಂಕಗಳು. ಹೀಗೆ ಒಟ್ಟು 100 ಅಂಕಗಳಿಗೆ ನೀವು ಸಿದ್ಧರಾಗಬೇಕಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 45 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದೆ. ಪ್ರಶ್ನೆ ಸಂಖ್ಯೆ 1ರಿಂದ 6 ಇವು ಬಹು ಆಯ್ಕೆ ಪ್ರಶ್ನೆಗಳಾಗಿದ್ದು ವ್ಯಾಕರಣಕ್ಕೆ ಸಂಬಂಧಿಸಿರುತ್ತವೆ. ಇಲ್ಲಿ ಕನ್ನಡ ವರ್ಣಮಾಲೆ, ಸಂಧಿ, ಸಮಾಸ, ಲೇಖನ ಚಿಹ್ನೆಗಳು, ಅವ್ಯಯಗಳು, ವಾಕ್ಯ ಪ್ರಕಾರಗಳು, ವಿಭಕ್ತಿ ಪ್ರತ್ಯಯಗಳು, ಕನ್ನಡ, ಹೊಸಗನ್ನಡ, ಕಾರಕ ಅರ್ಥಗಳು, ತದ್ಧಿತಾಂತಗಳು, ಹೃದಂತಗಳು, ಕ್ರಿಯಾಪದಗಳು ಈ ವ್ಯಾಕರಣಾಂಶಗಳಲ್ಲಿ ಪ್ರಶ್ನೆಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಆದ್ದರಿಂದ ಇವುಗಳ ಕಡೆ ಹೆಚ್ಚಿನ ಗಮನ ಹರಿಸಲೇಬೇಕು. ಹೀಗಾದಲ್ಲಿ ಖಂಡಿತ 6 ಅಂಕಗಳು ನಿಮ್ಮದೇ. ಪ್ರಶ್ನೆ ಸಂಖ್ಯೆ 7ರಿಂದ 10 ಇವು ಸಹ ಸಂಬಂಧೀಕರಿಸಿ ಪ್ರಶ್ನೆಗಳಾಗಿದ್ದು ಇವು ಸಹ ವ್ಯಾಕರಣಕ್ಕೆ ಸಂಬಂಧಿಸಿರುತ್ತವೆ. ಇಲ್ಲಿ ದ್ವಿರುಕ್ತಿ, ಜೋಡು ನುಡಿ, ಅನುಕರಣಾವ್ಯಯ, ನಾಮಪದಗಳು, ತತ್ಸಮ ತದ್ಭವ, ಗ್ರಾಂಥಿಕ ರೂಪಗಳು, ಪದಗಳ ಅರ್ಥ ಮೊದಲಾದವುಗಳ ಕಡೆ ಹೆಚ್ಚಿನ ಗಮನ ಹರಿಸಿದ್ದೇ ಆದಲ್ಲಿ ಖಂಡಿತ 4 ಅಂಕಗಳು ನಿಮ್ಮದೇ. ಪ್ರಶ್ನೆ ಸಂಖ್ಯೆ 11ರಿಂದ 17 ಇವು ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳಾಗಿದ್ದು ಪೂರ್ಣ ವಾಕ್ಯದಲ್ಲಿ ಉತ್ತರವನ್ನು ಬರೆಯಬೇಕು. ಯಾರು, ಎಲ್ಲಿ, ಯಾವಾಗ, ಏನು, ಯಾವುದು ಈ ರೀತಿ ಅಂತ್ಯ ಆಗುವ ಪ್ರಶ್ನೆಗಳಿಗೆ ಉತ್ತರಿಸಲು ಸಿದ್ಧರಾಗುವುದು. ಇಲ್ಲಿ ಗದ್ಯ ಭಾಗದಲ್ಲಿ 4 ಪ್ರಶ್ನೆಗಳು, ಪದ್ಯ ಭಾಗದಲ್ಲಿ 2 ಪ್ರಶ್ನೆಗಳು, ಪಠ್ಯಪೂರಕ ಭಾಗದಲ್ಲಿ 1 ಪ್ರಶ್ನೆಗಳು ಬರುತ್ತವೆ. ಚೆನ್ನಾಗಿ ಅಧ್ಯಯನ ಮಾಡಿದಲ್ಲಿ ಖಂಡಿತ 7 ಅಂಕಗಳು ನಿಮ್ಮದೇ. ಪ್ರಶ್ನೆ ಸಂಖ್ಯೆ 18ರಿಂದ 27 ಇವು 3-4 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಾಗಿದ್ದು ಉತ್ತರದ ಅಂಶಗಳನ್ನು ಆಧರಿಸಿ ಅಂಕ ನೀಡುವುದರಿಂದ ನಿಖರವಾದ, ಸ್ಪಷ್ಟವಾದ, ನೇರವಾದ ಉತ್ತರವನ್ನು ಬರೆಯುವುದು. ಇಲ್ಲಿ ಗದ್ಯ ಭಾಗದಲ್ಲಿ 4 ಪ್ರಶ್ನೆಗಳು, ಪದ್ಯ ಭಾಗದಲ್ಲಿ 2 ಪ್ರಶ್ನೆಗಳು, ಪಠ್ಯಪೂರಕ ಭಾಗದಲ್ಲಿ 4 ಪ್ರಶ್ನೆಗಳು ಒಂದೇ ಬರುತ್ತವೆ. ಈ ಪ್ರಶ್ನೆಗಳಿಗೆ ಗಮನ ಹರಿಸಿ 20 ಅಂಕಗಳನ್ನು ನಿಮ್ಮದಾಗಿಸಿಕೊಳ್ಳಿರಿ. ಪ್ರಶ್ನೆ ಸಂಖ್ಯೆ 28ರಿಂದ 29 ಇವು ಕವಿಗಳ, ಸಾಹಿತಿಗಳ ಪರಿಚಯದ ಪ್ರಶ್ನೆಗಳಾಗಿದ್ದು ಗದ್ಯ ಭಾಗದಲ್ಲಿ 1, ಪದ್ಯ ಭಾಗದಲ್ಲಿ 1 ಪ್ರಶ್ನೆ ಕಡ್ಡಾಯವಾಗಿ ಬರುವುದರಿಂದ ಸುಲಭವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಲು ಕಾಲದ ಏರಿಕೆಯ ಕ್ರಮದಲ್ಲಿ ಕವಿ, ಲೇಖಕರ ಪರಿಚಯವನ್ನು ಅಭ್ಯಾಸ ಮಾಡಬೇಕು. ಒಟ್ಟು 8 ಕವಿ ಸಾಹಿತಿಗಳು ಬರುತ್ತಾರೆ. ಕವಿ ಸಾಹಿತಿಗಳ ಜನನ, ವರ್ಷ, ಸ್ಥಳ, ಕೃತಿಗಳು,
ಕನಿಷ್ಠ 4 ಪ್ರಶಸ್ತಿ ಬಿರುದುಗಳನ್ನು ವಾಕ್ಯದಲ್ಲಿ ಬರೆಯಬೇಕಾಗುತ್ತದೆ. ನೆನಪಿಡಲು ಸುಲಭ ಸೂತ್ರ: ಪರದಹೆ ಕುಸಾಡಿದೆ. ಉದಾಹರಣೆ: ಪಂಪ ಜನನ 902, ರನ್ನ ಜನನ 949. ಮೇಲಿನಂತೆ ಕಲಿತುಕೊಂಡಲ್ಲಿ ಬಹಳ ಸುಲಭವಾಗಿ ನೀವು 6 ಅಂಕಗಳನ್ನು ಗಳಿಸಿಕೊಳ್ಳಬಹುದು. ಪ್ರಶ್ನೆ ಸಂಖ್ಯೆ 30. ಇದು ಛಂದಸ್ಸಿನ ಪ್ರಶ್ನೆಯಾಗಿದ್ದು ನೀವು ಇಲ್ಲಿ ಸುಲಭವಾಗಿ 3 ಅಂಕಗಳನ್ನು ಗಳಿಸಬಹುದು. ಪರೀಕ್ಷೆಯಲ್ಲಿ ಒಂದು ಸಾಲು ಬಂದಲ್ಲಿ ಅಕ್ಷರಗಣವಾಗಿದ್ದು ಛಂದಸ್ಸು ಆಗಿರುತ್ತದೆ. 3 ಅಕ್ಷರಗಳಿಗೊಂದರಂತೆ ಗಣ ಮಾಡುವುದು. ಸಾಲಿನ ಆರಂಭದಲ್ಲಿ ಒಂದು ಗುರುವಿನಲ್ಲಿ ಉತ್ಪಲಮಾಲ ವೃತ್ತ, 3 ಗುರು ಬಂದಲ್ಲಿ ಶಾರ್ದೂಲ ವೃತ್ತ, ಗುರು 4 ಬಂದಲ್ಲಿ ಸ್ತಗ್ಧರ ವೃತ್ತ, ಲಘು 2 ಗುರು 2 ಬಂದರೆ ಮತ್ತೇಭ ವಿಕ್ರೀಡಿತ ವೃತ್ತ, ಲಘು 2 3 ಗುರು ಬಂದರೆ ಮಹಾಸ್ತಗ್ಧರ ವೃತ್ತ, ಲಘು 4 ಬಂದರೆ ಚಂಪಕಮಾಲ ವೃತ್ತ ಎಂದು ಗುರುತಿಸುವುದು. ಗಮನಿಸಿ, ಚಂಪಕಮಾಲ ವೃತ್ತ ಮತ್ತು ಉತ್ಪಲಮಾಲ ವೃತ್ತ ಪರೀಕ್ಷೆಯಲ್ಲಿ ಹೆಚ್ಚಾಗಿ ಕೇಳಲಾಗಿದೆ. 2 ಸಾಲು ಬಂದಲ್ಲಿ ಯಾವುದೇ ಸಂದೇಹ ಬೇಡ, ಅದು ಕಂದ ಪದ್ಯವೇ ಆಗಿರುತ್ತದೆ. ಮೊದಲ ಸಾಲಲ್ಲಿ 4 ಮಾತ್ರೆಗಳ 3 ಗಣ, ಒಟ್ಟು 12 ಮಾತ್ರೆಗಳು. ಎರಡನೇ ಸಾಲಲ್ಲಿ 4 ಮಾತ್ರೆಗಳ 5 ಗಣ, ಒಟ್ಟು 20 ಮಾತ್ರೆಗಳು ಬರುತ್ತವೆ. 3 ಸಾಲು ಬಂದಲ್ಲಿ ಅದು ಷಟ್ಪದಿಯಾಗಿರುತ್ತದೆ. ಭಾಮಿನಿ ಅಥವಾ ವಾರ್ಧಕ ಷಟ್ಪದಿ ಕೇಳಲಾಗುತ್ತದೆ. ಕೌರವೇಂದ್ರನ ಕೊಂದೆ ನೀನು ಪದ್ಯದ ಯಾವುದೇ ಸಾಲು ಬಂದರೆ ಅದು ಭಾಮಿನಿ ಷಟ್ಪದಿ, ಅಥವಾ ಮೊದಲ ಸಾಲಲ್ಲಿ 14 ಮಾತ್ರೆ ಬಂದರೆ ಅದು ಭಾಮಿನಿ ಷಟ್ಪದಿಯಾಗಿರುತ್ತದೆ. ವೀರಲವ ಪದ್ಯದ ಯಾವುದೇ ಸಾಲು ಬಂದರೆ ಅದು ವಾರ್ಧಕ ಷಟ್ಪದಿ, ಅಥವಾ ಮೊದಲ ಸಾಲಲ್ಲಿ 20 ಮಾತ್ರೆ ಬಂದರೆ ಅದು ವಾರ್ಧಕ ಷಟ್ಪದಿಯೇ. ಪ್ರಶ್ನೆ ಸಂಖ್ಯೆ 31. ಇದು ಅಲಂಕಾರ ಪ್ರಶ್ನೆಯಾಗಿದ್ದು ನೀವು ಇಲ್ಲಿ ಸುಲಭವಾಗಿ 3 ಅಂಕಗಳನ್ನು ಗಳಿಸಬಹುದು. ಅಲಂಕಾರ ಹೆಸರಿಸಿ, ಲಕ್ಷಣ ಬರೆದು ಸಮನ್ವಯಿಸಬೇಕು. ಪಠ್ಯ ಪುಸ್ತಕದಲ್ಲಿರುವ ಎಲ್ಲ ಅಲಂಕಾರ ವಾಕ್ಯಗಳನ್ನು ಪಟ್ಟಿ ಮಾಡಿ ನಿರಂತರವಾಗಿ ಅಭ್ಯಾಸ ಮಾಡಬೇಕು. ವಾಕ್ಯದಲ್ಲಿ ಅಂತೆ, ಓಲ್, ಅಂಗ, ಹಾಂಗ, ಅಂದದಿ ಪದಗಳಿದ್ದಲ್ಲಿ ಉಪಮಾ ಅಲಂಕಾರವಾಗುತ್ತದೆ. ಅಭೇದ ರೂಪ ಕಂಡುಬಂದರೆ ರೂಪಕ ಅಲಂಕಾರವಾಗಿರುತ್ತದೆ. ಅಭೇದ ರೂಪ ಅಂದರೆ ಯಾವುದೇ ಭೇದ ಇರದೇ ಇರುವಂತಹದ್ದು. ಬಿಂಬ ಪ್ರತಿಬಿಂಬ ಭಾವವಿದ್ದಲ್ಲಿ ದೃಷ್ಟತಾ ಅಲಂಕಾರ, ಕವಿಯ ಕಲ್ಪನೆ ಇದ್ದಲ್ಲಿ ಉತ್ಪ್ರೇಕ್ಷೆ ಅಲಂಕಾರ, ಸಾಮಾನ್ಯ ವಾಕ್ಯದಿಂದ ವಿಶೇಷ ವಾಕ್ಯವನ್ನಾಗಲಿ ವಿಶೇಷ ವಾಕ್ಯದಿಂದ ಸಾಮಾನ್ಯ ವಾಕ್ಯವನ್ನಾಗಲಿ ಸಮರ್ಥಿಸುವುದು ಅರ್ಥಾಂತರ ನ್ಯಾಸ ಅಲಂಕಾರ. ಪ್ರಶ್ನೆ ಸಂಖ್ಯೆ 32. ಇದು ಗಾದೆಯ ಪ್ರಶ್ನೆಯಾಗಿದ್ದು ಇಲ್ಲಿಯೂ ಕೂಡ ಸುಲಭವಾಗಿ 3 ಅಂಕ ಗಳಿಸಬಹುದು. ಪಠ್ಯಪುಸ್ತಕದಲ್ಲಿರುವ ಗಾದೆಗಳನ್ನೇ ಹೆಚ್ಚಾಗಿ ಕೇಳುವುದರಿಂದ ಆ ಎಲ್ಲ ಗಾದೆಗಳನ್ನು ಕಲಿಯಲೇಬೇಕು. ಗಾದೆಯ ಮಹತ್ವ, ಉದಾಹರಣೆಯೊಂದಿಗೆ ಅರ್ಥ ವಿವರಣೆ, ಭಾಷಾ ಶೈಲಿ, ಪದಬಂಧಗಳಿಗೆ ಆದ್ಯತೆ ನೀಡಿ ವಿಸ್ತರಿಸಬೇಕು. ಈ ಗಾದೆಗಳಲ್ಲಿ ಖಂಡಿತ ಒಂದನ್ನು ನಿರೀಕ್ಷಿಸಬಹುದು. ಬ್ರ್ಯಾಕೆಟಿನಲ್ಲಿ ಕೊಟ್ಟಿರುವಂತಹ ಅಕ್ಷರಗಳನ್ನು ಗಮನಿಸಿ, ಅದು ಗಾದೆಯ ಮೊದಲ ಅಕ್ಷರವಾಗಿರುತ್ತದೆ. ಈ ಗಾದೆಗಳಲ್ಲಿ ಖಂಡಿತ ಒಂದನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಡಿಯರ್ ಸ್ಟೂಡೆಂಟ್ಸ್, ಪ್ರಶ್ನೆ ಸಂಖ್ಯೆ 33ರಿಂದ 38 ಇವು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಾಗಿದ್ದು ಗದ್ಯ ಭಾಗದಲ್ಲಿ 3, ಪದ್ಯ ಭಾಗದಲ್ಲಿ 3 ಪ್ರಶ್ನೆಗಳು ಕಡ್ಡಾಯವಾಗಿ ಬರುತ್ತವೆ. ಆದ್ದರಿಂದ ಕರ್ತೃ, ಆಕರ ಭಾಗ, ಪಠ್ಯದ ಹೆಸರು, ಸಂದರ್ಭದ ವಿವರಣೆ, ಸ್ವಾರಸ್ಯ ಮತ್ತು ಶೈಲಿಯನ್ನು ಒಳಗೊಂಡಂತೆ ಉತ್ತರಿಸಬೇಕು. ಸಂದರ್ಭದ ಪ್ರಶ್ನೆ ಪಠ್ಯದ ಒಳಗಡೆ ತೆಗೆಯುವ ಸಾಧ್ಯತೆ ಇದ್ದು ಎಲ್ಲ ಗದ್ಯ ಪದ್ಯಗಳನ್ನು ಚೆನ್ನಾಗಿ ಓದಿ ಮನನ ಮಾಡಿಕೊಂಡಿರಬೇಕು. ಇಂಚು ಅಂಕ 18 ಅಂಕ ನೀವಿಲ್ಲಿ ಗಳಿಸಬಹುದು. ಪ್ರಶ್ನೆ ಸಂಖ್ಯೆ 39. ಇದು ನಿಮ್ಮ ನೆಚ್ಚಿನ ಪದ್ಯ ಭಾಗ ಪೂರ್ಣಗೊಳಿಸುವ ಪ್ರಶ್ನೆಯಾಗಿದ್ದು ಇಲ್ಲಿ ಸುಲಭವಾಗಿ 4 ಅಂಕ ಗಳಿಸಬಹುದು. ಕಂಠಪಾಠ ಪದ್ಯಕ್ಕೆ ಕೇವಲ 3 ಪದ್ಯಗಳಿದ್ದು ಸಂಕಲ್ಪ ಗೀತೆ, ಕೌರವೇಂದ್ರನ ಕೊಂದೆ ನೀನು, ವೀರಲವ ಆಯ್ಕೆಗಳಿರುವುದರಿಂದ ಪ್ರತಿ ಪದ್ಯದಲ್ಲಿ ಕನಿಷ್ಠ 1 ಚರಣವನ್ನಾದರೂ ಕಲಿಯಲೇಬೇಕು. ಕಾಗುಣಿತ ದೋಷವಿಲ್ಲದೆ ಬರೆಯುವುದು. ತಪ್ಪಿಲ್ಲದೆ ಬರೆದ ಪ್ರತಿ ಪೂರ್ಣ ಸಾಲಿಗೆ 1 ಅಂಕ. ಒಟ್ಟಾರೆ 4 ಅಂಕಗಳನ್ನು ಸುಲಭವಾಗಿ ನಿಮ್ಮದಾಗಿಸಿಕೊಳ್ಳಬಹುದು. ಮುಂದೆ ಪ್ರಶ್ನೆ ಸಂಖ್ಯೆ 40. ಇದು ಮೌಲ್ಯಾಧಾರಿತ ಸಾರಾಂಶದ ಪ್ರಶ್ನೆಯಾಗಿದ್ದು ನೀಡಿದ ಪದ್ಯ ಭಾಗ ಯಾವ ಕವಿಯ ಯಾವ ಪದ್ಯದಿಂದ ಸಂಕಲ್ಪ ಗೀತೆ, ಕೌರವೇಂದ್ರನ ಕೊಂದೆ ನೀನು, ವೀರಲವ ಆರಿಸಲಾಗಿದೆ ಎಂಬುದನ್ನು ಬರೆಯುವುದು. ನಂತರ ಸಾರಾಂಶದಲ್ಲಿ ಕೊಟ್ಟಿರುವ ಸಾಲುಗಳ ಅರ್ಥ ವಿವರಣೆಯನ್ನು ಸರಳವಾಗಿ ಸುಲಭವಾಗಿ ವಿವರಿಸುತ್ತಾ ಬರೆಯುವುದು. ಕೊನೆಯಲ್ಲಿ ಆ ಸಾಲುಗಳಲ್ಲಿ ಅಡಗಿರುವ ಮೌಲ್ಯಗಳನ್ನು 2-3 ಸಾಲುಗಳಲ್ಲಿ ಬರೆದಲ್ಲಿ ಖಂಡಿತ 4 ಅಂಕಗಳು ನಿಮ್ಮದಾಗುತ್ತವೆ. ಪ್ರಶ್ನೆ ಸಂಖ್ಯೆ 41ರಿಂದ 42. ಇದು 8-10 ವಾಕ್ಯಗಳ ಪ್ರಶ್ನೆಯಾಗಿದ್ದು ಗದ್ಯದಲ್ಲಿ 1, ಶಬರಿಪಾಠದಲ್ಲೇ ಬರುವುದರಿಂದ ಸುಲಭವಾಗಿ 4 ಅಂಕಗಳನ್ನು ಗಳಿಸಬಹುದು. ಪದ್ಯದಲ್ಲಿ 1 ಪ್ರಶ್ನೆ ಅಂದರೆ ಸಂಕಲ್ಪ ಗೀತೆ, ಕೌರವೇಂದ್ರನ ಕೊಂದೆ ನೀನು, ವೀರಲವ ಪದ್ಯಗಳಲ್ಲೇ ಬರುವುದರಿಂದ ಇಲ್ಲಿಯೂ ಸಹ ನೀವು ಸುಲಭವಾಗಿ 4 ಅಂಕಗಳನ್ನು ಗಳಿಸಬಹುದು.
ಇವುಗಳಿಗೆ ಉತ್ತರಿಸುವಾಗ ಆಯಾ ಪಾಠ್ಯಾಂಶದಲ್ಲಿ ಬಂದಿರುವ ಏನೆಲ್ಲ ಪಾತ್ರಗಳು, ಸಂಭಾಷಣೆಗಳು, ಸಾಧನೆಗಳು, ಕೊಡುಗೆಗಳು, ಮೆಚ್ಚುವ ಪಾತ್ರಗಳು, ಸಾರಾಂಶಗಳು, ಕಥೆಗಳನ್ನು ವಿವರವಾಗಿ, ಸರಳವಾಗಿ, ಸ್ಪಷ್ಟವಾಗಿ, ತಪ್ಪಿಲ್ಲದಂತೆ ಲೇಖನ ಚಿಹ್ನೆಗಳನ್ನು ಬಳಸಿ 8-10 ವಾಕ್ಯಗಳಲ್ಲಿ ಉತ್ತರಿಸುವುದು. 8 ಅಂಕ ನಿಮ್ಮದೇ ಆಗಿರ್ತದೆ ಮಕ್ಕಳೇ. ಪ್ರಶ್ನೆ ಸಂಖ್ಯೆ 43. ಇದು ಪದ್ಯ ಭಾಗ ಓದಿಕೊಂಡು ಉತ್ತರಿಸುವ ಪ್ರಶ್ನೆಯಾಗಿದ್ದು ಸುಲಭವಾಗಿ 4 ಅಂಕಗಳನ್ನು ಗಳಿಸಬಹುದು. ಇಲ್ಲಿ ಗದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು 2 ಅಂಕದ 2 ಪ್ರಶ್ನೆಗಳಿಗೆ ನೇರವಾಗಿ ನಿಖರವಾದ ನಿರೀಕ್ಷಿತ ಉತ್ತರವನ್ನು ನೀವು ಬರೆಯಬೇಕಾಗುವುದು. ಇವು ಸುಲಭದ ಪ್ರಶ್ನೆಗಳಾಗಿರ್ತವೆ. ಪ್ರಶ್ನೆ ಸಂಖ್ಯೆ 44. ಇದು ಪತ್ರಲೇಖನದ ಆಯ್ಕೆಯ ಪ್ರಶ್ನೆಯಾಗಿದ್ದು ಒಂದು ವ್ಯಾವಹಾರಿಕ ಪತ್ರ, ಇನ್ನೊಂದು ಖಾಸಗಿ ಪತ್ರ. ಇವುಗಳಲ್ಲಿ ಒಂದನ್ನು ಬರೆಯುವುದು. ವ್ಯಾವಹಾರಿಕ ಖಾಸಗಿ ಪತ್ರದಲ್ಲಿ ಇಂದ, ಗೆ, ಸಂಬೋಧನೆ, ವಿಷಯ, ಪತ್ರದ ಒಡಲು, ವಿಷಯ ನಿರೂಪಣೆ, ವಂದನೆಯೊಂದಿಗೆ ಮುಕ್ತಾಯ. ಇಂತಿ, ಸಹಿ, ಸ್ಥಳ, ದಿನಾಂಕ, ಹೊರವಿಳಾಸ, ಭಾಷಾ ಶೈಲಿ, ಪದಬಳಕೆ, ವಿನ್ಯಾಸ ಇವುಗಳನ್ನೊಳಗೊಂಡಂತೆ ಆಯಾ ಪತ್ರಕ್ಕೆ ತಕ್ಕಂತೆ ಪತ್ರವನ್ನು ಬರೆಯುವುದು. ಪರೀಕ್ಷಾ ಸಿದ್ಧತೆ, ಶೈಕ್ಷಣಿಕ ಪ್ರವಾಸ, ಪೋಷಕರ ಸಭೆ, ಪ್ರತಿಭಾ ಕಾರಂಜಿ, ಶಾಲಾ ವಾರ್ಷಿಕೋತ್ಸವ, ಗಣರಾಜ್ಯೋತ್ಸವಕ್ಕೆ ಪೋಷಕರನ್ನು ಆಹ್ವಾನಿಸಿ, ಬೀದಿ ದೀಪ, ರಸ್ತೆಗಳ ದುರಸ್ತಿ ಕಾರ್ಯ, ಶಾಲಾ ಗ್ರಂಥಾಲಯ, ಭಾಷಾ ಪ್ರಯೋಗಾಲಯ, ಶುದ್ಧ ಕುಡಿಯುವ ನೀರಿನ ಘಟಕ, ಪದವಿ ಪೂರ್ವ ಕಾಲೇಜು ನಿರ್ಮಾಣದ ಮನವಿ, ವ್ಯಾಕರಣ ಪುಸ್ತಕ, ನೆಚ್ಚಿನ ಪುಸ್ತಕ ಕಳಿಸಲು, ಬರಗಾಲ ಪರಿಹಾರ ಕೋರಿ ಇಂತಹ ಪತ್ರಗಳನ್ನು ನಿರೀಕ್ಷಿಸಬಹುದು, ಅಂದರೆ ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿ ಸುಲಭವಾಗಿ 5 ಅಂಕಗಳನ್ನು ನೀವು ಪಡೆಯಬಹುದು ಮಕ್ಕಳೇ. ಪ್ರಶ್ನೆ ಸಂಖ್ಯೆ 45. ಇದು ಪ್ರಬಂಧ ಬರವಣಿಗೆ ಹಾಗೂ ಕೊನೆಯ ಪ್ರಶ್ನೆಯಾಗಿದ್ದು 2 ಪ್ರಬಂಧಗಳನ್ನು ಕೊಡಲಾಗಿರುತ್ತದೆ. ಪಠ್ಯಪುಸ್ತಕದಲ್ಲಿರುವ ಪ್ರಬಂಧಗಳಲ್ಲಿ ಒಂದು ಪ್ರಬಂಧ ಹಾಗೂ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಬಂಧ ಬರುತ್ತದೆ. ಪ್ರಬಂಧದಲ್ಲಿ ಪ್ರಸ್ತಾವನೆ, ಪೀಠಿಕೆ, ವಿಷಯ, ಬೆಳವಣಿಗೆ, ಒಡಲು, ಉಪಸಂಹಾರ, ಮುಕ್ತಾಯ ಈ 3 ಹಂತಗಳು ಪ್ರಬಂಧದಲ್ಲಿರಬೇಕು. ಅಲ್ಲದೆ ನಿಮ್ಮ ಪ್ರಬಂಧ ಉತ್ತಮ ಭಾಷಾ ಶೈಲಿ, ಪದಬಂಧ ಒಳಗೊಂಡಿದ್ದಲ್ಲಿ 5 ಅಂಕಗಳು ನಿಮ್ಮದಾಗುತ್ತವೆ. ಪ್ರಬಂಧಗಳಲ್ಲಿ ಯಾವ್ಯಾವ ಬರ್ತವೆ ಅಂದರೆ ಸಂಭವನೀಯ ಪ್ರಬಂಧಗಳು ಅಂದರೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ, ರಾಷ್ಟ್ರೀಯ ಭಾವೈಕ್ಯತೆ, ಮಹಿಳಾ ಸಬಲೀಕರಣ, ತ್ಯಾಜ್ಯ ವಸ್ತು ನಿರ್ವಹಣೆ, ಗ್ರಾಮ ಸ್ವರಾಜ್ಯ, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ಗ್ರಂಥಾಲಯಗಳ ಮಹತ್ವ, ಸಾಮಾಜಿಕ ಪಿಡುಗುಗಳು, ಮತದಾನದ ಮಹತ್ವ, ಸಾವಯವ ಕೃಷಿ, ಬಾಹ್ಯಾಕಾಶ ಯೋಜನೆಯಲ್ಲಿ ಭಾರತದ ಸಾಧನೆ, ಶಾಲೆಗಳಲ್ಲಿ ಮೌಲ್ಯ, ನೈತಿಕ ಶಿಕ್ಷಣ, ಸ್ವಚ್ಛ ಭಾರತ ಅಭಿಯಾನ, ಮೂಢನಂಬಿಕೆ ತೊಡೆದು ಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ, ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಇತ್ಯಾದಿ ಈ ಪ್ರಬಂಧಗಳನ್ನು ನಿರೀಕ್ಷಿಸಬಹುದು. ಮುದ್ದು ಮಕ್ಕಳೇ, ಈ ಮೇಲ್ಕಂಡಂತೆ ಒಂದು ಉತ್ತಮವಾದ ಯೋಜನೆಯನ್ನು ಅಂದರೆ ಪ್ಲ್ಯಾನಿಂಗ್ ಮಾಡಿಕೊಂಡು ಹಾಕಿಕೊಂಡು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ನೀವುಗಳು ಓದಿದ್ದೇ ಆದಲ್ಲಿ ಖಂಡಿತ 100ಕ್ಕೆ 100 ಅಂಕಗಳನ್ನು ಕನ್ನಡ ವಿಷಯದಲ್ಲಿ ನೀವೆಲ್ಲರೂ ಪಡೆಯಬಹುದು ಮಕ್ಕಳೇ. ಪರೀಕ್ಷೆಗೆ ಮುನ್ನ ಇವು ನಿಮಗೆ ತಿಳಿದಿರಲಿ. ಮೊದಲನೆಯದು, ಉತ್ತರ ಪತ್ರಿಕೆಯಲ್ಲಿ ಬರವಣಿಗೆ ಅಂದವಾಗಿರಲಿ, ಅನಾವಶ್ಯಕವಾಗಿ ಗೀಚುವುದು ಬೇಡ, ಸಮಯದ ಅರಿವಿರಲಿ. ಎರಡನೆಯದು, ಇರುವ ಸಮಯದಲ್ಲಿ ಸಾಕಷ್ಟು ಮಾದರಿ ಹಿಂದಿನ ವರ್ಷದ ಪೂರ್ವಸಿದ್ಧತಾ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿ. ಮೂರನೆಯದು, ವ್ಯಾಕರಣ ಪಠ್ಯಾಂಶಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆಯ ಬಗ್ಗೆ ಸಂದೇಹವಿದ್ದಲ್ಲಿ ಶಿಕ್ಷಕರ ಬಳಿ ಕೇಳಿ ತಿಳಿಯಿರಿ. ನಾಲ್ಕನೆಯದು, ಕನ್ನಡ ಪಠ್ಯಪುಸ್ತಕದ ಎಲ್ಲ ಗದ್ಯ ಪದ್ಯ ಪಠ್ಯಪೂರಕ ವ್ಯಾಕರಣಾಂಶಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿರಿ. ಐದನೆಯದು, 10ನೇ ತರಗತಿಗೆ ಸಾಕಷ್ಟು ಸಂಪನ್ಮೂಲ ಆಕರಗಳ ಲಭ್ಯವಿದೆ, ಅದನ್ನು ಬಳಸಿಕೊಳ್ಳಿರಿ. ಆರನೆಯದು, ಸರಿಯಾದ ಯೋಜನೆ ಇಲ್ಲದೆ ಗುರಿ ತಲುಪಲು ಸಾಧ್ಯವಿಲ್ಲವೆಂಬುದನ್ನು ಅರಿತು ಸೂಕ್ತವಾದ ಅಧ್ಯಯನ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳಿ. ಏಳನೆಯದು, ಓದುವ ಬರದಲ್ಲಿ ಆರೋಗ್ಯವನ್ನು ಕೆಡಿಸಿಕೊಳ್ಳದಿರಿ, ಆರೋಗ್ಯಕರ ಅಧ್ಯಯನ ನಿಮ್ಮದಾಗಿರಲಿ, ಆಲಸ್ಯ ಬೇಡ, ಆಸಕ್ತಿ ಇರಲಿ. ಎಂಟನೆಯದು, ಆರೋಗ್ಯಯುತ ಆಹಾರ ಸೇವಿಸಿರಿ, ಪರೀಕ್ಷೆಯನ್ನು ಒತ್ತಡರಹಿತವಾಗಿ ಆತ್ಮವಿಶ್ವಾಸದಿಂದ ನಿರ್ವಹಿಸಿರಿ. ಒಂಬತ್ತನೆಯದು, ಬಹುಮುಖ್ಯವಾಗಿ ಸಾಧ್ಯವಾದಷ್ಟು ಟಿವಿ, ಮೊಬೈಲ್ನಿಂದ ದೂರವಿದ್ದು ಅಧ್ಯಯನದ ಕಡೆ ಏಕಾಗ್ರತೆ ವಹಿಸಿರಿ. ಹತ್ತನೆಯದು, ಪರೀಕ್ಷೆಯೊಂದು ಭಯವಲ್ಲ, ಅದೊಂದು ಹಬ್ಬ, ಸಂಭ್ರಮಿಸಿ, ಖಂಡಿತ ಯಶಸ್ಸು ನಿಮ್ಮದೇ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಆತ್ಮೀಯ ವಿದ್ಯಾರ್ಥಿನಿ ಬಂಧುಗಳೇ, ಇದುವರೆಗೂ ಪ್ರಥಮ ಭಾಷೆ ಸಿರಿಗನ್ನಡ 10ನೇ ತರಗತಿ SLC ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವುದರ ಬಗ್ಗೆ ವಿವರಿಸಿದ್ದೇನೆ. ಈ ವಿಡಿಯೋವನ್ನು ವೀಕ್ಷಣೆ ಮಾಡುತ್ತಿರುವ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಎಲ್ಲ ಮಕ್ಕಳಿಗೂ SLC ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳು ಲಭಿಸಲಿ. ಧನ್ಯವಾದಗಳು.